ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಫ್ರೈಡೇ, ಅದೇ ಶ್ರಾವಣ ಶುಕ್ರವಾರ ಕೊನೆಯ ದಿನ ಅಂತಲೇ ಹೇಳ್ಬೋದು ಈ ಶುಕ್ರವಾರ. ಸೊ ಮಾರ್ನಿಂಗೆ 5 o'clockನೇ ಎದ್ದುಬಿಟ್ಟು ರಂಗೋಲಿ ಎಲ್ಲ ಹಾಕಿ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸ್ನೇಹಿತರೆ, ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಒಳಗಡೆನೂ ನಾನು ನೈಟೇ ಎಲ್ಲ ಕೆಲಸ ಸ್ವಲ್ಪ ಮಾಡಿಟ್ಟಿದ್ದೆ. ಸೊ ಬೇಗ ಎದ್ದರೆ ಬೇಗ ಪೂಜೆ ಅದೆಲ್ಲ ಮಾಡ್ಕೋಬೇಕಂತ ಹೇಳಿ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಒಳಗಡೆ ಬಂದಮೇಲೆ ಫಟಾಫಟ್ ಅಂತ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಈ ಕಡೆ ಅಡುಗೆ ಮಾಡ್ಕೋಬೇಕು, ಈ ಕಡೆ ಫ್ರೆಶ್ ಅಪ್ ಆಗಿ ಪೂಜೆನೂ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ಅದೇನೋ ಮನಸ್ಸಿಗೆ ಸಮಾಧಾನ ಇರುತ್ತೆ ಫ್ರೆಂಡ್ಸ್. 10 o'clock ಆಗಿಬಿಟ್ರೆ ಲೇಟ್ ಆಗಿಬಿಡುತ್ತೆ, ನನಗೂ ಆಫೀಸ್ಗೆ ಹೋಗೋಕ್ಕೂ ಲೇಟ್ ಆಗಿಬಿಡುತ್ತೆ. ಸೊ ಬೇಗನೆ ನನ್ನ ಮಗನಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು, ಅವನ ಎಕ್ಸಾಮ್ ಬೇರೆ ಇದೆ. ಹಾಗೆ ಅವನಿಗೆ ಬಾಕ್ಸ್ಗೆ ಇವತ್ತು ರೈಸ್ ಐಟಮ್ ಮಾಡಿ ಕಟ್ಬಿಡೋಣ ಅಂಥೇಳಿ ಸೊ ಒಂದು ಕಡೆ ರೈಸ್ ಇಟ್ಕೊಂಡು ಒಂದು ಕಡೆ ಆ್ಯಸ್ ಯೂಸ್ವಲ್ ಟೀ ಮತ್ತು ಆಮೇಲೆ ಬಿಸಿನೀರು ಕಾಯಿಸಿಟ್ಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಹೀಗೆ ಬೇಗ ಅಡುಗೆ ಮಾಡಿಟ್ಕೊಂಡ್ಬಿಟ್ರೆ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಅವನು ಎದ್ದರೆ ನಾನು ಅವನ್ನ ರೆಡಿ ಮಾಡ್ಕೊಳ್ಳೋಕ್ಕೂ ಬೇಗ ಕೆಲಸ ಆಗ್ಬಿಡುತ್ತೆ ಅಂತ ಹೇಳಿ ಒಂದು ಕಡೆ ರೈಸ್ಗೆ ಇಟ್ಕೊಂಡು ಒಂದು ಕಡೆ ಒಗ್ಗರಣೆಗೂ ರೆಡಿ ಮಾಡ್ಕೊಂಡೇ ಬಿಟ್ಟೆ. ನಾನು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿ ಕಟ್ಬಿಡೋಣ ಅಂಥೇಳಿ ಸೊ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಫ್ರೈಡೇ ಮತ್ತು ಟ್ಯೂಸ್ಡೇ ಅಂತ ಬಂದರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ಪೂಜೆ ಜೊತೆ ಕ್ಲೀನಿಂಗ್ ಜೊತೆ ಅಡುಗೆ, ಮಕ್ಕಳದು ಸ್ಕೂಲು, ತುಂಬಾ ಕೆಲಸ ಆಗಿಬಿಡುತ್ತೆ. ಫ್ರೈಡೇ ಮತ್ತು ಟ್ಯೂಸ್ಡೇ. ಸೊ ಈ ಥರ ಇತ್ತು. ಇದೆಲ್ಲ ಮಾಡಿ ಒಗ್ಗರಣೆಗೆಲ್ಲ ಹಾಕಿ ಸೊ ರೈಸ್ ಎಲ್ಲ ಕಲಸಿಟ್ಟು ಅವನಿಗೆ ಬಾಕ್ಸ್ಗೆ ರೆಡಿ ಮಾಡಿ ನಾನು ಫ್ರೆಶ್ ಅಪ್ಗೆ ಹೋದೆ. ಫ್ರೆಶ್ ಅಪ್ ಆಗಿ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಆದೆ ಫ್ರೆಂಡ್ಸ್. ಪೂಜೆ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಅಲ್ಲಿ 6 o'clock ಆಗಿಬಿಟ್ಟಿತ್ತು ನನಗೆ. ಪೂಜೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಹೊರಗಡೆದೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಬಾಕ್ಸಿಗೆ ರೆಡಿ ಮಾಡಿ ಸೊ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋದಕ್ಕೆ ನಿಂತ್ಕೊಂಡೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಪೂಜೆದ್ದು ಎಲ್ಲ ಪಾತ್ರೆಗಳನ್ನೆಲ್ಲ ನೈಟೇ ನಾನು ತೊಳೆದಿಟ್ಬಿಟ್ಟಿದ್ದೆ. ಪೂಜೆ ಸಾಮಾನುಗಳನ್ನು ಅದೆಲ್ಲ ನೈಟೇ ತೊಳೆದಿಟ್ಕೊಂಡಿದ್ದೆ. ಸೊ ಮಾರ್ನಿಂಗ್ ನನಗೆ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಸೊ ಇವಾಗ ನನ್ನ ಪೂಜೆ ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್.